ಹೋಟೆಲ್ ಉದ್ಯಮಿಗಳು ದೇವಸ್ಥಾನಗಳೆಲ್ಲ ಭಾಗವಹಿಸುವಂತ ಪರಿಸ್ಥಿತಿಯಲ್ಲಿ ಬಂದೋಗಿದೆ. ಕೇಂದ್ರ ಅವರು ಮೂರ್ಖ ಅಂತ ಹೇಳಿದ್ರೆ ಹಾಗಾದ್ರೆ ಬಜೆಟ್ ಮಾಡೋಕ್ಕೆ ಚಂಬಿಡಕ್ಕೆ ಬಂದಲ್ಲ, ನೀವೇ ಯಾವ ಮೂರ್ಖ ಆಗಿರ್ಬೋದು ಅಂತಲ್ಲ. ನಿಮಗೆ ಮೂರ್ಖರು ನೀವು, ನಾವಲ್ಲ. ಯುದ್ಧ ಶುರುವಾಗಿದೆ. ಈಗ ಸಿಲಿಂಡರ್ ಕೊರತೆ ದೇಶದಲ್ಲಿ ನಡೀತಾ ಇದೆ. ಇವತ್ತು ಹೋಟೆಲ್ ಉದ್ಯಮಿಗಳು ದೇವಸ್ಥಾನಗಳೆಲ್ಲ ಬಾಗಿಲು ಹಾಕುವಂಥ ಪರಿಸ್ಥಿತಿಯಲ್ಲಿ ಬಂದು ಹೋಗಿದೆ. ಇವತ್ತು ದೇವಸ್ಥಾನದಲ್ಲಿ ಪ್ರಸಾದ ಮಾಡೋಕ್ಕೂ ಸಹ ಇವತ್ತು ಸಿಲಿಂಡರ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಮತ್ತು ಕಟ್ಟಿಗೆಯನ್ನು ಯೂಸ್ ಮಾಡುವಂಥ ಪರಿಸ್ಥಿತಿಯನ್ನು ತಂದಿದೆ. ಹೋಟ್ಲಾಗ ಮಾಡೋಕ್ಕಾಗಲ್ಲ. ಇವರು ಮುಂಜಾಗ್ರತಾ ಕ್ರಮವಾಗಿ ದೇಶದ ಇಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೀತಿದ್ರು ಸಹ ಕೇಂದ್ರ ಸರ್ಕಾರ ಇವತ್ತು ಸಿಲಿಂಡರ್ ಕೊರತೆ ಮಾಡೋದನ್ನ ನಮ್ಮ ಕಾಂಗ್ರೆಸ್ಸಿನ ಇವತ್ತು ಕಾರ್ಯಕರ್ತರು ಹೋರಾಟ ಮಾಡಿದರೆ ಈ BJPಯ ವಿಜೇಂದ್ರ ಅವರು ಮೂರ್ಖ ಅಂತ ಹೇಳಿದರೆ, ಹಾಗಾದರೆ ಬಡ್ಜೆಟ್ ಮಾಡ್ಬೇಕಾದ್ರೆ ಚಂಬ್ ಹಿಡ್ಕೊ ಬಂದಲ್ಲ, ನೀ ಯಾವ ಮೂರ್ಖ ಆಗಿರ್ಬೋದು? ಇನ್ನಷ್ಟು ಮೂರ್ಖ ಯಾರೂ ಇಲ್ಲ ಅನ್ನಿಸ್ತದೆ ನಿನಗೆ. ಚಂಬು ಯಾವಾಗ ತಂದಿದ್ರಿ? ಬಡ್ಜೆಟ್ ಆಗೋಕ್ಕಿಂತ ಮುಂಚೆ ಚಂಬು ಹಿಡ್ಕೊಂಡಿದ್ರಿ ನೀವಿಲ್ಲಿ. ಅಂದರೆ ನಿಮಗೆ ಮುಂಚೆನೇ ಗೊತ್ತಿತ್ತು ಸುಮ್ಮನೆ ಮಾಡಬೇಕು ಅನ್ನೋದು ನಿಮಗೆ. ಅದೆಲ್ಲ ಗೊತ್ತಿತ್ತಲ್ಲ ನಿಮಗೆ. ಮೂರ್ಖರು ನೀವು, ನಾವಲ್ಲ. ನೀವು ಹೋರಾಟ ಮಾಡಿದರೆ ಮಾತ್ರ ಮೂರ್ಖರಲ್ಲ. ನಾವು ಕೇಂದ್ರದ ವಿರುದ್ಧ ಹೋರಾಟ ಮಾಡಿದಾಗ ನಮಗೆ ಮೂರ್ಖರು ಅಂತ ಭಾಷೆಯನ್ನು ನೀವು ಇದು ಮಾಡ್ತೀರಿ. ಹಾಗಾಗಿ ನೋಡಿ, ನಿಮ್ಮ ಕೇಂದ್ರ ಸರ್ಕಾರ ವಿಫಲವಾಗಿದೆ. ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಏನು ಸಿಲಿಂಡರ್ ಕೊರತೆ ಇದನ್ನು ಅದಕ್ಕೆ ಕೊಡುವಂಥ ಕೆಲಸ ನೀವು ಮಾಡಬೇಕು. ಅಷ್ಟು ಬಿಟ್ಟರೆ ಯಾಕೆ ಮೂರ್ಖರು ಅಂತ ನೀವು ಹೇಳ್ತೀರಿ? ನೀವು ಯಾವ ಉದ್ದೇಶದಲ್ಲಿ ಹೇಳ್ತೀರಿ? ಹೋರಾಟ ಮಾಡೋದು ನೀವು ಹೋರಾಟ ಮಾಡಿದ್ರೆ ಮಾತ್ರ ನಿಮಗೆ ಶ್ರೇಯಸ್ಸು. ಕಾಂಗ್ರೆಸ್ನವರು ನೀವು ಕೇಂದ್ರ ವಿರುದ್ಧ ಹೋರಾಟ ಮಾಡಿದರೆ ನಿಮಗೆ ತಪ್ಪಾಗುತ್ತಲ್ವಾ? ಇದು ನಾನು ಖಂಡನೆ ಮಾಡ್ತೀನಿ. ಇದು ತಪ್ಪಾಗುತ್ತೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಹೋಟೆಲ್ ಉದ್ಯಮಿಗಳು ಮುಂಚೆ ಸಂಕಷ್ಟದಲ್ಲಿದ್ದಾರೆ, ಅವರ ಪರವಾಗಿ ನಿಂತ್ಕೊಳ್ಬೇಕು. ಮತ್ತು ಭಾಳಷ್ಟು ಬೇರೆ ಬೇರೆ ಇದರಲ್ಲೂ ಸಹ ಮನೆಗಳಿಗೂ ಸಹ ತೊಂದರೆ ಆಗಿದೆ. ಇವತ್ತು ಭಾಳ ಜನರಿಗೆ ಪಾಪ ಯುದ್ಧ ನಡೀತಾ ಇರೋದು ಏನೋ ಅದ್ರ ಬಗ್ಗೆ ಕಾಳಜಿ ಇರಲಿಲ್ಲ, ಹಾಗೆ ಕೂತಿದ್ರು. ಉದಾಹರಣೆ ನಮ್ಮ ಮನೆಯಲ್ಲೇ ಅಷ್ಟೇ ಸಿಲಿಂಡರ್ ಖಾಲಿಯಾಗಿ ಕೂತಿದ್ದೀವಿ. ಹಾಗಾಗಿ ಪರಿಸ್ಥಿತಿ. ಹಾಗಾಗಿ ದಯವಿಟ್ಟು ಸಿಲಿಂಡರನ್ನು ಕೇಂದ್ರ ಸರ್ಕಾರ ಮಾಡಿಕೊಡ್ಬೇಕು. ಇನ್ನೊಂದು, KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು 6 ವರ್ಷ ಪೂರೈಸಿದ್ದಾರೆ. ಸೊ ಈಗ ನಾಯಕತ್ವ ಬದಲಾವಣೆ ವಿಚಾರ ಇನ್ನೂ ಕೂಡ ಗೊಂದಲ ಆಗಿದೆ. ಹೈಕಮಾಂಡ್ ಕೂಡ ಇನ್ನೂ ಮಧ್ಯಪ್ರವೇಶ ಮಾಡಿಲ್ಲ. ನೋಡಿ, ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಅವರು 6 ವರ್ಷದ ತಮ್ಮ ಅಧ್ಯಕ್ಷತೆಯನ್ನು ಪೂರೈಸಿದ್ದಕ್ಕಾಗಿ ನಮ್ಮ ಔತಣಕೂಟವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡು ಮಾತೆಲ್ಲ ನಾವು ಸಹ ಅವರನ್ನು ವಿಶ್ ಮಾಡಿ, ಅವರು ನಿಜವಾಗಲೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ತರಲಿಕ್ಕೆ ಅವರ ಪಾತ್ರ ಇತ್ತು. ನಿಜವಾಗಲೂ ಅವರ ಸಾಧನೆಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಿದ್ದೀವಿ. ಮುಂದೆ 1 to ಏನಿದೆ ಇದನ್ನು ಏನು ಮಾಡಬೇಕು ಅನ್ನೋದು ಕೇಂದ್ರದ ನಾಯಕರನ್ನು ಮಾಡಬೇಕು. ಬಿಟ್ಟರೆ ನಾವು ಯಾರು ಮಾಡುವಂಥ ಪ್ರಶ್ನೆ ಇಲ್ಲ. ಅವ್ರದ್ದೇ ತೀರ್ಮಾನ. ಅವ್ರು ಏನು ತೀರ್ಮಾನ ತಗೊಳ್ತಾ ಇದ್ದಾರೋ ಅದು ಆದಷ್ಟು ಬೇಗ ತೀರ್ಮಾನ ತಗೊಳ್ಬೇಕು ಅನ್ನೋದು ನಮ್ಮ ಒಂದು ಭಾವನೆ. ನೋಡಿ, ಫಸ್ಟ್ ಟೈಮ್ ಇದ್ದಾರೆ ಸಹ ಸಚಿವ ಸ್ಥಾನ ಬೇಕಂತ ಡೆಲ್ಲಿ ಹೋಗಿ ಬಂದಿದ್ದಾರೆ. ನಾವು 3-4 ವಯಸ್ಸರಿಗೆ ಗೆದ್ದಂಥ ನಮ್ಮ ಹಿರಿಯ ಸದಸ್ಯರುಗಳು ನಾವೆಲ್ಲ ಸೇರಿ ನಾವು ಸಹ ಒಂದು ಮೀಟಿಂಗ್ ಮಾಡಿ ನಾವು ಸಹ ಸರ್ಕಾರಕ್ಕೆ ಒತ್ತಾಯ ಹಾಕ್ತಾ ಇದ್ದೀವಿ. ನಮಗೆ ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಿಳಿಸಿ ನಾವು ಇವತ್ತು ಮಾಡ್ತೀವಿ. ಅದು ಆಮೇಲೆ ನೀವು ತೀರ್ಮಾನ ಮಾಡಿದ ಹೈಕಮಾಂಡ್ಗೆ ಹೋಗ್ತೇವೆ. ನಾವು ಇಲ್ಲಿಂದ ಹೈಕಮಾಂಡ್ಗೂ ಹೋಗೋಕ್ಕೆ ಎಲ್ಲರೂ ತಯಾರು ಮಾಡಿದ್ದೀವಿ. ನಾಳೆ ನಾವು ಇದು ಒಂದು ಕಡೆ ಸೇರ್ಪಡೆ ಆಗಿ ನಿಮಗೆ ತಿಳಿಸ್ತೇ ಏನು ಹಾಗೆ ಹೋಗೋದಿಲ್ಲ. ನಮ್ಮ ಚರ್ಚೆ ಗಟ್ಟಿಯಾಗಿರುತ್ತೆ. ನಮಗೆ ನೀವು ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸಂದೇಶ ಏನಿಲ್ಲ, ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ. ಯಾವ ಸಂದೇಶ ಮಾಡುವಂಥ ಇದೇನಿಲ್ಲ. ಹಕ್ಕುಗಳಿಗೆ ಕೇಳೋಕ್ಕೆ ಅವಕಾಶ ಇದೆ. ಫಸ್ಟ್ ಟೈಮ್ ಗೆದ್ದಾರೆ ಹಕ್ಕುಗಳನ್ನ ಕೇಳಿರ್ಬೇಕಾರೆ, 3ನೇ ಟೈಮ್ ಗೆದ್ದಂಥವ್ರು 4ನೇ ಟೈಮ್ ಗೆದ್ದವ್ರು ನಮ್ಮ ಹಕ್ಕು ಕೇಳೋಕ್ಕೆ ಯಾಕ್ರಿ ಬೇಜಾರಾಗುತ್ತೆ? ಕೇಳ್ತೀವಿ ನಾವು. ಇದರಿಂದ ಗಟ್ಟಿ ಧ್ವನಿಯಾಗಿ ಕೇಳುವಂಥ ಅವಕಾಶ ಇದೆ, ಕೇಳ್ತೀವಿ ನಾವು. ಥ್ಯಾಂಕ್ ಯು ಸರ್. ಹೌದು ಸರ್, ಹೌದು ಖಂಡಿತ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ 2.25 ವರ್ಷ ಆಗೋಯ್ತು. 3ನೇ ವರ್ಷವರೆಗೆ ಆಗ್ತಾ ಇದೆ. ಇನ್ನು ಇರುವಂಥ 2 ವರ್ಷ ಮಾತ್ರ ಬಾಕಿ ಇರೋದ್ರಿಂದ ನಮ್ಮ ಒತ್ತಾಯವನ್ನು ಗಟ್ಟಿ ಹಾಕಿದ್ದೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.